ನನ್ನ ಹೆಸರು ಬಸವರಾಜ್. ನಾನು ಇಲ್ಲಿ ಕೊಪ್ಪಳ ಹತ್ರ ಚಿಲ್ವಾಡಿಗೆಯಿಂದ ಮಂಗಳೂರು, ಚಿಕ್ಕಬೀಟ್ನಾಡು ಇವೆಲ್ಲ ಬರ್ತಾಯಿದ್ದೀನಿ. ನಾನು ಯಾರಿಗೆ ಹೇಳಿದ್ವು ಎಲ್ಲ ಕೆಲಸಗಳು ಸುತ್ತಾಗ್ತಾ ಇದ್ದಾವೆ. ಸುತ್ತಾಗಿದ್ದದಕ್ಕೆ ಅವರು ನನ್ನ ಕೈ ಬಿಡುವಲ್ರು, ಎಲ್ಲ ಕೇಳಿ ಕಳಿಸ್ತಾ ಇದ್ದಾರೆ. ನಾನು ಚಿಲ್ವಾಡ್ಲಿದ್ದ ಮಂಗಳೂರುವರೆಗೂ ಇತ್ತಾಗೆಲ್ಲ ಸುತ್ತಮುತ್ತಳಿ ಕೊಪ್ಪಳ ತಾಲೂಕು ನಾನು ಹೇಳಿದ್ದು ಗ್ಯಾರಂಟಿ ಆಗಿಲ್ಲ. ಅವರು ಏನಂತಾರ ಅಮ್ಮ ಬೇಸಿ ಇರ್ತಾವಂತ ಕರ್ಕೊಂಡು ಬರ್ತಾ ಇದ್ದಾರೆ. ಇದಕ್ಕೂ ನಾನು ಇಷ್ಟು ಮಾತ್ರ ಮಾಡೀನಿ. ನನ್ನ ಹೆಸರು ಬಸವರಾಜ್. ಕವರ್ ಆಗ್ಬೇಕು. ಸ್ಲೋ ರೈಟ್. ಅದೊಂದು ಕವರ್ ಆಗ್ಬೇಕು, ನಮ್ದು ಕವರ್ ನಾವು ಕದ್ರಳ್ಳಿಂದ ಬಳ್ಳಾರಿಗೆ ಬಂದೀವ್ರಿ. ಬಳ್ಳಾರ್ಯಾಗ ಅಮ್ಮರ್ ತಾಲೆ ನಾವೇನ ನಮ್ದು ಮನಿ ಸಮಸ್ಯೆ ಕೇಳ್ಕೊಂಡು ಹೋಗ್ಬೇಕು. ನಮ್ದು ಏನ ಹೊಲ ಮನಿ ಸಮಸ್ಯೆ ಅಂದ್ರ ಯಾವ ತರದ್ ಅಮ್ಮರ್ ತಾಗ ಬಂದ್ರ ನಾನು ಹೇಳ್ತಾರೆ ಯಾವ ತರ ಮನಿ ಸಮಸ್ಯೆ, ಮನಿ ಪ್ರಾಬ್ಲಮ್, ಹೊಲ್ದ ಏನಾರ ಪೀಕ್ ಆಗಿದ್ದು ಸಂಬಂಧಪಟ್ಟಂತ ಅಜ್ಜಾರ ಅಮ್ಮರ್ಲಿಂದ ಏನಾರ ಕೆಲಸ ಸಕ್ಸಸ್ ಆಗ್ಯಾವ್ರಿ. ನಮ್ಗೆ ಒಳ್ಳೇದಾಗೈತೆ. ಅವ್ರಲಿದ್ದ ನಮ್ಗೆ ಭಾಳ ಚಲೋ ಆಗೈತಿ. ನಮಗೆ ಹೊಲಗೆಲ್ಲ ಬೆಳಿಲಿಲ್ಲ. ಅವ್ರು ಹೇಳಿದಷ್ಟು ನಾವು ಮಾಡಿದ್ರೆ ನಮ್ಗೆ ಒಳ್ಳೇದಾಗೈತೆ. ಅದಕ್ಕಂತ ನಾವು ಅವ್ರಿಗೆ ಕೂಡ ಸಮಸ್ಯೆನ ಕೇಳಿ ನಾವು ಇನ್ನೊಂದು ಪರಿಹಾರ ಮಾಡ್ಕೋಬೇಕಂತ ನಾವು ಬಳ್ಳಾರಿಗೆ ಹೋಗಿ. ಅಮ್ಮಾರ ಇವ್ರು ಬರಕತ್ತೆ ಎಷ್ಟು ವರ್ಷ ಆಯ್ತು? ಇವ್ರು ಬರಕ 4 ವರ್ಷ. 4 ವರ್ಷ ಆಯ್ತು. ಹೊಲ್ದಾಗ ಅವರು ಏನ್ ಹಾಕಿದ್ರು ಇದನ್ನ ಮಾಡಿಸಿ ಹಾಕಿದ್ರು ಅನ್ನೋದೊಂದು ಹೇಳ್ತಿದ್ರು ಜನ. ಅದನ್ನ ತೆಗಿದಿರ ಅಂತಲ್ಲ, ಅದು ಯಾವ ರೀತಿ ನೀವು ಹೊಲ್ದಾಗ ಹೋಗಿ ಏನಾರು ಕಾಲಿಟ್ಟು ಏನಾರು ಮಾಡಿದ್ರ? ನಾನು ಹೊಲ್ದಾಗ ಹೋಗಿನಿ, ಸುಮ್ಮನೆ ಪೂಜೆ ಮಾಡಿ ಕಾಯಿ ಹೊಡೆದು ಬಂದಿನಿ ಅಷ್ಟೇ. ಕಾಯಿ ಹೊಡೆದು ಬಂದಿರ? ಅದೇ ಬೋರು ಸಕ್ಸಸ್ ಆಯ್ತು. ಪೀಕ್ ಬೇಸ್ ಬಂತು, ಕುರಿ ಬೇಸ್ ಆದವು. ಅವಾಗ್ಲಿದ್ದ ವರ್ಷ ಈ ಪಂಚಮಿ ಕರೆ ಕಳ್ಸ್ಕೊಂತ. ಪಂಚಮಿ ಕರೆ ಮತ್ತೆ ಅಮ್ಮರ ಬಗ್ಗೆ ನೀವು ಏನ್ ಹೇಳಕ್ ಇಷ್ಟಪಡ್ತೀರಮ್ಮ? ನಮ್ಗೆ ಅನಿಸ್ತೈತ್ರಿ, ನಮ್ಗೆ ಒಳ್ಳೇದ್ ಅನಿಸ್ತೈತ್ರಿ. ನಮ್ಗೆ ಅಕ್ಕಿಲಿಂದ ನಮ್ಗೆ ಒಳ್ಳೇದಾಗೈತೆ, ನಮಗ್ ಚಲೋ ಆಗೈತಿ. ನಾವ್ ಇನ್ನ ಆಕಿನ ಬೇಡಿಕೆ ಇನ್ನು ಬೇಡ್ಬೇಕಂತೀವ್ರಿ. ಫ್ಲಾಟ್ ತಗೊಂಡಿದ್ರಿ, ಅದು ಹಂಗೆ ನೀವು ಮದುವೆ ಆಗ ಎಲ್ಲಾರು ತೋರಿಸಿದ್ರ? ಗಂಡ ಹೆಣ್ಣು ತೋರಿಸಿದ್ವಿ, ಜಗ್ಗತ್ತಲ್ಲಿ ತೋರಿಸಿದ್ವಿ. ಅದು ಒಂದತ್ತಲ್ಲೇ ಮನ್ಸಿಗೆ ಬರ್ಲಿ. ಈಗ ಬೇರೆ ಕಡೆಗೆ ಸ್ವಾಮಿಯಾರ ತಕ್ಕ ಹೋಯ್ದ್ರ, ಅವ್ರದ್ದು ಇವ್ರಿಗೆ ಏನ್ ಡಿಫ್ರೆಂಟ್? ಎಲ್ಲೋ ಹೋದ್ರು ನಮ್ಗೆ ಹೊಂದಿಕೆ ಆಗಿದ್ರು. ಈ ಕಮ್ಮಿಂದ ನಮ್ಗೆ ಹೊಂದಿಕೆ ಆಗ್ತದೆ. ಇವ್ರ ಅಮ್ಮ ಹೆಂಗ್ ಪರಿಚಯ ಆದ್ರೆ ನಿಮ್ಗೆ? ನಮ್ಗೆ ಆಲೇ ಈಗ 4 ವರ್ಷದಿಂದ ಪರಿಚಯ. 4 ವರ್ಷ. ಅವ್ರು ನಿಮ್ಮೂರಾರ ಹೇಳಿದ್ರಮ್ಮ? ನಮ್ಮೂರಾಗ ಯಾರು ಹೇಳಿದ್ರಲ್ಲ, ಹಂಗೆ ಪರಿಚಯ ಆಗಿ. ನಮಸ್ಕಾರ. ನನ್ನ ಮನೆ ಸಮಸ್ಯೆ ಬಗ್ಗೆ ಹೋದ ವಾರ ಗುರುವಾರ ಬಂದಿದ್ದೆ. ನೀವು ಹೇಳ್ದಂಗೆ ನಾನು ಎಲ್ಲ ಗುರುವಾರನೂ ಮಾಡಿದ್ದೀನಿ. ನನಗೆ ಇವಾಗ ಸ್ವಲ್ಪ ಸರಿ ಅನಿಸುತ್ತೆ. ಮತ್ತು ಮುಂದೇನು ಎಲ್ಲ ಸರಿ ಹೋಗುವಂಗ ಮತ್ತೆ ಏನಾದರೂ ಒಂದು 4 ವಾರ ಇನ್ನೊಂದು ಮಟ್ಟಕ್ಕೆ ನಡಕ, ಅದೇ ಮಟ್ಟಕ್ಕೆ 4 ವಾರ ನಡಕ ಇನ್ನ ನಿನಗೆ ಚೆನ್ನಾಗಿ ಆಗ್ತೈತಿ. ನನಗೆ ಸಮಸ್ಯೆ ಅಂದ್ರೆ ಅಮ್ಮ ತುಂಬ ಅಂದ್ರೆ ತುಂಬ ಸಮಸ್ಯೆ. ಎಲ್ಲ ಜನರ ಕಡೆಯಿಂದನೂ ಸಮಸ್ಯೆ, ಮನೆಯಿಂದನೂ ಸಮಸ್ಯೆ, ಪ್ರತಿಯೊಂದು ಸಮಸ್ಯೆ. ಅದರಿಂದ ಪಾರ್ ಆಗ್ಬೇಕಂದ್ರೆ ನಾನು ಏನ್ ಮಾಡ್ಬೇಕು? ಇಲ್ಲ, ಅದೇ 4 ವಾರ ನಡಕ ನಿನ್ ಪಾರ್ ಆಗ್ತೈತೆ. ನೀನ್ ಯಾರು ಅಂದಾರೋ ಅವ್ರೇ ನಿನ್ ಕಾಲ್ ಕೆಳಗೆ ಬರ್ತಾರ, ಅದೇ ಸುದ್ದ ಆಗ್ತೈತಿ. ತುಂಬಾ ಅಂದ್ರೆ ತುಂಬಾ ಹಿಂಸೆ ಕೊಡ್ತಾ ಇದ್ದಾರೆ ಮನೇಲಿ ಅಷ್ಟೇ, ಹೊರಗಡೆನೂ ಅಷ್ಟೇ. ಏನಾಗೋದಿಲ್ಲ. ಅವರು ಹಿಂಸೆ ಕೊಟ್ಟಿದ್ದವರು ಅವ್ರ ಸುಖ ಅವ್ರು ಉಂಟಾರ. ಅವ್ರಿಗೆ ಅವ್ರದ್ದು ಅದು ಅವ್ರ ಋಣ ಅವ್ರು ಉಂಟಾರ ಅಷ್ಟೇ. ನಿನ್ಗೇನಾಗಲ್ಲ, ನಿನ್ಗೇನಾಗಲ್ಲ. ಇವಾಗ ಹೆಂಗ ಅಲ್ಲಿಗೆ ಇನ್ನು ಅದಕ್ಕೆಲ್ಲ ಡಬಲ್ ಹಾಕಿಬೋದು. ಸೂಪರ್. ಟೈಮಿಂಗ್ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆಗೆ ಹೋಗ್ಬೇಕು? 8 ಗಂಟೆಯಿಂದ 9-10 ಗಂಟೆವರೆಗೆ ಬೇಸಿಕ್ ಮೇಡಮ್. ಹೌದಾ? ಪ್ರತಿ ಅಮಾಸೆ ಸ್ವಲ್ಪ ಪೂಜೆ ಮಾಡ್ಕೊಂಡು ಬಾ, ಚೆನ್ನಾಗತ್ತ. ಕಾಯಿ ಹೊಡಿಬೇಕನ್ನ ಮಗ ಸುಮ್ಮನೆ
ನೈವೇದ್ಯ ಒಯ್ದು ನೈವೇದ್ಯ ಒಂದೇ ಒಯ್ಯಿ ಲಾಸ್ಟ್ ಅಮಾಸೆ ಕಾಯಿ ಹೊಡಿ. ಇಲ್ಲ ಇಲ್ಲ ಕಟ್ ಆಗ್ತದೆ ಮ್ಯಾಮ್. ನಮಸ್ತೆ ಅಮ್ಮ, ನನ್ನ ಹೆಸರು ಸವಿತಾ ಅಂತ ಹೇಳಿ. ನಿಮ್ಮ ಬಗ್ಗೆ ತುಂಬಾ ಕೇಳಿದೆ ಇಲ್ಲಿ ಎಲ್ಲಾರ್ದು ನೋಡಿ. ನನಗೆ ಒಂಥರ ಇದಾಗಿತ್ತು, ಎಲ್ಲಾರು ಇಷ್ಟೊಂದು ಡೆವಲಪ್ ಆಗಿ ಇಷ್ಟೊಂದು ನಿಮ್ಮಿಂದ ಇದಾಗಿ ನಂದು ಏನೋ ಒಂದು ಇದಕ್ಕೆ ಪರಿಹಾರ ಸಿಗುತ್ತೇನೋ ಅಂತ ನಿಮ್ಮ ಹತ್ರ ಬಂದಿದ್ದೀನಮ್ಮ. ನಾನು ಏನಿಲ್ಲ, ಸ್ವಲ್ಪ ನನ್ನ ಮಗ ದೊಡ್ಡವನು ಸ್ವಲ್ಪ ಓದೋದು ಸ್ವಲ್ಪ ಇದು ಮಾಡಿದ, ನಾನು ಯಾರ ಮಾತು ಕೇಳಿಲ್ಲ, ಅವನದೇ ಆಗ್ಬೇಕು ಅವನದೇ ಹಠ. ಅದರಿಂದ ಒಂದು BMS ಹಾಕ್ಬೇಕಂತ ಮಾಡೀವಿ. ಮುಂದೆ ಅವ್ನ ಭವಿಷ್ಯ ಹಂಗ, ಅವ್ನು ಓದ್ತಾನ, ನಾವು ಅಷ್ಟೊಂದು ದುಡ್ಡು ಹಾಕಿದ್ರು ಅವ್ನು ಓದಬೇಕು ಅಷ್ಟೇ. ಅದು ಒಂದು ಗೌರ್ಮೆಂಟ್ ಜಾಬ್ ಆಗಿ ಅವನು ನನ್ನ ಮಾತೆಲ್ಲ ಕೇಳಂಗಾದ್ರೆ ಸಾಕು ಅಂತ. ನೀನು ಏನು ಬೇಡ, ಇಲ್ಲಿ ಅಮ್ಗಜ್ಜ ಇದಾನಲ್ಲ, ಸ್ವಲ್ಪ ಅಮಾಸಿಗೆ ಅಮ್ಗಜ್ಜಿಗೆ ಸ್ವಲ್ಪ ಬಿಲ್ವಿತ್ರ ತಪ್ಪಲ ತಂದು ಅದನ್ನ ತಲೆ ಮೇಲೆ ಇಟ್ಟು ಪೂಜೆ ಮಾಡಿ ನಿನ್ನ ಮಗನ ಕರ್ಕೊಂಡು ಹೋಗು. ನಿನ್ನ ಮಗ ಇಡೀ ಕರ್ನಾಟಕಕ್ಕೆ ಪಾಸ್ ಆಗ್ತಾನೆ. ಎಲ್ಲ ನಾಲೆಜ್ ಎಲ್ಲ ಚೆನ್ನಾಗಿ ಸೀಟ್ ಸಿಗುತ್ತೆ ಸಿಗುತ್ತಲ್ರಿ, ಹಾಕೇನ್ರಿ ಈಗ ಎಲ್ಲ ನಿನ್ ಮಗ ನಿನ್ ಗಂಡಕಿನ 4 ಭಾಗ ಹೆಚ್ಚಿರ್ತಾನೆ. ಅದಾನ್ರಿ ಎಲ್ಲ ಹೆಚ್ಚಿಗೆ ಅದಾನ, ಆದ್ರೆ ಒಟ್ಟ ಹಠ ಜಾಸ್ತಿ, ಎಲ್ಲ ಫೇಮಸ್ ಆಗ್ತದೆ. ಅದೇ ಸ್ವಲ್ಪ ಹೆಲ್ತ್ ನಂದು ಇದಾಗುತ್ತೆ. ಇಲ್ಲ ನಿನ್ಗೆ ಆರೋಗ್ಯ ಬೇಸಿರ್ತದ, ನಿನ್ಗೆ ಏನು ಕಂಟ್ರೆ ಇಲ್ಲ, ನಿನ್ಗೆ ಏನು ಅಂತದ್ ಇಲ್ಲ, ಆಯ್ತು ನಿನ್ಗೆಲ್ಲ ಚೆನ್ನಾಗ್ ಆಗ್ತದೆ. ಈಗ ಕೇಳಿ ನನ್ನ ಮಕ್ಕಳದು ಎಲ್ಲ ಎಕ್ಸಾಮ್ ಮುಗ್ದೈತ್ರಿ. ಈಗ ಎಕ್ಸಾಮ್ ಬರೀತಾರ. ಈಗ ಅದಕ್ಕೆ ಮುಂದೆ ಏನಾಗುತ್ತೆ? ಮುಂದೆ ಏನಿಲ್ಲ, ಗೌರ್ಮೆಂಟ್ ಜಾಬ್ ಬರ್ತೈತಿ, ಪಾಸ್ ಆಕತಿ, ಎಲ್ಲ ಚೆನ್ನಾಗ್ ಆಗ್ತದೆ. ನಿನ್ನ ಮಕ್ಕಳು ಗೌರ್ಮೆಂಟ್ ಜಾಬ್ ಬರ್ತದೆ, ಪಾಸ್ ಆಗ್ತದೆ. ಎಲ್ಲ ಚೆನ್ನಾಗಿ ಹಾಕೊಂಡು ಬಂದೇನ್ರಿ. ನಾನು ಶುಕ್ರವಾರ ಮಂಗಳವಾರ ಬನ್ನಿ ಕಾಮ ಹೋಗಂತೀರಿ. ಶುಕ್ರವಾರ ಮಂಗಳವಾರ ಬನ್ನಿ ಕಾಮ ನನ್ನ ಹೆಸರು ಬಳ್ಳಾರಿ ಬಸವರಾಜಮ್ಮ. ನೀವು ಯಾವ ರೀತಿಯಾಗಿ ಏನು ನಿಮ್ಮ ದೈವ ಭಕ್ತಿ ಈಗಾಗಲೇ ಇಡೀ ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆ ಆವರಿಸಿದೆ, ಅದ್ರ ಬಗ್ಗೆ ಏನು ಹೇಳ್ತೀರಾ? ನಾನು ಅದ್ರ ಬಗ್ಗೆ ಅಂದರೆ ಸರ್, ಇಲ್ಲಿ ನೇಮರಾಜ್ ಸರ್ ಕರ್ಕೊಂಡು ಬಂದಿದ್ದೆ ಸರ್. ಹಾಂ, ಕರ್ಕೊಂಡು ಬಂದಮೇಲೆ ಆ ಸಾರಿಗೆ ಹೇಳಿದ್ವೆಲ್ಲ ಪಾಸ್ ಆದಮೇಲೆ ಎಲ್ಲರೂ ಭಕ್ತಾದ್ರು ಕೇಳಿದ್ರು, ಅವರಿಗೆ ಬೇಸಾದ್ಮೇಲೆ ಆ ಸಾರ್ಲಿದ್ದಾನೆ ಇದಿಷ್ಟು ನಡ್ಕೊಂಡಿ ಸರ್. ಹಂಗೆ ಹೇಳಿದ್ವೆಲ್ಲ ಪಾಸ್ ಆಗಿದ್ದದಕ್ಕೆ ಈ ಅಗ್ರಿ ಬೊಮ್ಮನಾಳ್ ಕ್ಷೇತ್ರ ಹಳ್ಳಿ ಎಲ್ಲ ನಾನು ಹೇಳ್ತಾ ಇದ್ದೀನಿ ಸರ್. ಸುಮಾರು ಎಷ್ಟು ವರ್ಷದಿಂದ ಭಕ್ತರಿಗೆ ಒಳಿತನ್ನು ಮಾಡ್ತಾ ಬರ್ತಾ ಇದ್ದೀರಾ? ನನಗೆ 11 ವರ್ಷ ಸರ್. 11 ವರ್ಷದಿಂದನೂ ಭಕ್ತರಿಗೆ ಒಳಿತನ್ನು ಮಾಡ್ತಾ ಬರ್ತಾ ಇದ್ದೀರಾ? ಹಾಂ ಹಾಂ. ನಿಮಗೆ ಈಗ ಮಾರಮ್ಮ ದೇವರು ಆಹ್ವಾನ ಆಗಬೇಕಾದ್ರೆ ಯಾವ ರೀತಿ ಆಹ್ವಾನ ಆಗಬೇಕು, ಏನು ದಿನಗಳಾಗುತ್ತಾ? ಪುಟ್ನಂಜಿ ಪಿಕ್ಚರ್ ನೋಡೋಕೆ ಹೋಗಿ ಸರ್. ಹಾಂ, ಆ ಪುಟ್ನಂಜಿ ಪಿಕ್ಚರ್ದ್ರಾಗೇ ನನಗೆ ಸ್ವಲ್ಪ ಹೊಳ್ತಾ ಬಿತ್ತು, ಮೂರ್ಛೆ ಹತ್ತು. ಅದು ಇಲ್ಲಿದ್ದಾನೆ ನನಗೆ ಸ್ವಲ್ಪ ಟಾಟಾ ಸರ್. ಹಾಂ ಹಾಂ ಹಾಂ. ಟಾಟಾ ಆದಮೇಲೆ ಇವನೇನು ಹಿಂಗೆ ಮಾಡ್ತಾನ ಅಂತ ಎಲ್ಲರೂ ಗುದ್ದಾಡಿದ್ದದಕ್ಕೆ ನಾನು ಇತ್ತ ಕರ್ನಾಟಕ ಸೇರ್ತೀನಿ ಸರ್. ಸ್ವತಃ ನಿಮ್ಮೂರು ಯಾವುದ್ರ ಮರ? ನಾನು ಹುಟ್ಟಿದ್ದೂರು ಆಂಧ್ರ ಸರ್, ಅನಂತಪುರಂ ಜಿಲ್ಲಾ, ಬೊಮ್ಮನಾಳ್ ಮಂಡಲಂ, ಅರೆಸಂದ್ರಂ ಗ್ರಾಮ ಸರ್. ಬೆಳೆದಿದ್ದೆಲ್ಲ ತಿರ್ಗಾ ಅಲ್ಲಿ ಸಣ್ಣದಿದ್ದು ಬಂದಾಗಲಿದ್ದ ನಾನು ಇತ್ತಾಗೆ ಬಳ್ಳಾರಿ ಕುಡ್ತೀನಿ ಸರ್. ಕುಡಿತನಾಗೆ ನಾನೆಲ್ಲ ಜೀವನ ಹೊಸಗೆ ದೇವ್ರ ಗುಡಿ. ಅಂದರೆ ನೀವು ಓದಂಥ ಭಕ್ತರಿಗೆಲ್ಲ ಭಾಳಷ್ಟು ಒಳ್ಳೇದಾಗಿದೆಯಾ? ನಾನು ಯಾರಿಗೆ ಹೇಳಿರ್ತೀನಿ ಅವ್ರಿಗೆಲ್ಲ ಚಲೋ ಆಗೈತೆ ಸರ್. ಆದಮೇಲೆ ನಾನು ಇದಿಷ್ಟು ಅವಾರ್ಡ್ಗಳು ತಗೊಂಡಿದ್ದೆ ಸರ್. ಹಾಂ ಹಾಂ. ನಿಮಗೀಗ ಎಷ್ಟು ಅವಾರ್ಡ್ಗಳು ಬಂದಿದೆ? ಎಲ್ಲ 4 ಅವಾರ್ಡ್ ಬಂದವ ಸರ್. 4 ಅವಾರ್ಡ್ ಬಂದವ. ನಾನು ಏನು ಹೇಳಿದ್ದು ಪಾಸ್ ಆಗೈತೆ ಸರ್. ಈಗ ಶಾಸಕರಾಗಿರ್ತಕ್ಕಂಥ ನೇಮಿರಾಜ್ ನಾಯಕ್ ಅವರು ನಿಮಗೆ ರಾಜ್ಯ ಪ್ರಶಸ್ತಿ ಬೇಕು ಅಂತಂದೇಳಿ ಕೆಲ ಸುದ್ದಿವಾಹಿನಿಯವ್ರ ಹತ್ರನೂ ಈಗ ಆಗ್ರಹ ಮಾಡ್ತಾ ಇದ್ದಾರೆ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಸರ್, ಆತ ನೀನು ಇಷ್ಟು ಜನಕ್ಕೆ ಹೇಳಿದ್ವೆಲ್ಲ ಪಾಸ್ ಆತವಲ್ಲ, ನೀನು ಇಷ್ಟೆಲ್ಲ ಪಾಸ್ ಮಾಡಿಗಲ್ಲ ನಮ್ಮನ್ನ, ನಾವು ರಾಜ್ಯ ಪ್ರಶಸ್ತಿ ಕೇಳ್ತೀವಿ ಅಂತ ಆಯ್ಕೆ ಮಾಡ್ಯಾರ ಸರ್ ಎಲ್ಲರ ಭಕ್ತಾದ್ರು. ಸರ್ ಕೊಡ್ಲಿ ಅಂತ ಸಾರದೆ ಅಂತ ನಾನು ಧೈರ್ಯ ಮಾಡಿದ್ದೀನಿ ಸರ್. ಅಂದರೆ ಯಾಕೆ ಅಂತಂದರೆ ದೇವರ ಮೇಲೆ ಭಕ್ತಿ ಬಂದಾಗ ಒಬ್ಬ ಶಾಸಕ ರಾಜಕೀಯ ವ್ಯಕ್ತಿ ದೇವ್ರ ಮೇಲೆ ನಂಬಿಕೆ ಇಟ್ಕೊಂಡಾಗ ನಿಮ್ಮಂಥ ನಂಬಿರ್ತಕ್ಕಂಥ ದೇವರುಗಳಿಗೆ ಪ್ರಶಸ್ತಿ ಕೊಡಿಸ್ತಾ ಹೋಗ್ತಾರೆ. ಅವ್ರಿಗೆ ಏನಾದರೂ ಇಷ್ಟಾರ್ಥಗಳು ಈಡೇರಲಿ ಅಂತ ಆಶೀರ್ವಾದ ಮಾಡ್ತೀರಾ?
ನಾನು ಅವರು ಚೆನ್ನಾಗಿರ್ಲಿ, ಅವರು ಹೆಂಡತಿ ಮಕ್ಕಳು ಹೆಂಡ್ರು ಅದು ಏನು ಕೆಲಸ ದೊಡ್ಡ ದೊಡ್ಡ ಕೆಲಸ ಬಡವ್ರಿಗೆ ಜೀವನ ಮಾಡ್ತಾನಲ್ಲ ಅದು ಈ ಕೆಲಸ ಪಾಸ್ ಆಗಿ ಬರ್ಲ ಅಂತ ಬೇಡ್ತೀನಿ ಸರ್. ಹಾಂ 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 ಅವ್ರು ಯಾಕಂದ್ರೆ ಸಣ್ಣ ಬಡವ್ರ ಇದಾರಲ್ಲ ಇತ್ತಾಗ ಅವ್ರಿಗೆಲ್ಲ ಎಲ್ಲ ಫ್ರೀ ಕರೆಂಟು ಫ್ರೀ ಮಾಡಕ್ಕೆ ಹಚ್ಚನ ಆತಗೆ ಏನು ಇಲ್ದಂಗೆ ಆರೋಗ್ಯ ಬೇಸ್ ನೋಡ್ಕೊಬ ಅಂತ ನಮ್ಮ ಮಾರಮ್ಮ ತಾಯಿನ ಕೇಳ್ತಾ ಇದ್ದೀನಿ ಸರ್. ಹಾಂ 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 ಅಮ್ಮಾರ ತಮ್ಮ ಹೆಸರು ಪರಿಚಯ ಮಾಡ್ಕೊಂಬಿಡ್ರಿ ಕೊನೆಯದಾಗಿ. ತಮ್ಮ ಪರಿಚಯ ಮಾಡ್ಕೊಳ್ರಿ, ಯಾರನ್ನ? ನಿಮ್ದು ಪರಿಚಯ ಮಾಡ್ಕೊಳ್ರಿ. ನಮ್ಮ ಹೆಸರು ಬಳ್ಳಾರಿ ಬಸವರಾಜಮ್ಮ. ಹಾಂ 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 ಬಳ್ಳಾರಿ ಬಸವರಾಜಮ್ಮ ಅಂದರೆ ನಾನು ತಾಳಿ ಬಸಾಬ್ರಿಗೆ ಬಂದಿದ್ದೆ, ಹಾಂ ಅಲ್ಲಿ ಕೇಳಿದ್ರಿ ಸರ್ ಸಾರ್ ಗೆಲಿಬೇಕಂತ ಎಲ್ಲರೂ. ಹಾಂ 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 ಒಂದಿನ ಆಯಿತು ಓಕೆ 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 ಗೆಲ್ಲದೆ ನಿಮ್ಮ ಸಾರ್ ಅಂತ ನಾನು ಹೇಳಿದ್ದು ಸರ್. ಹಾಂ 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 ಅಂದರೆ ಏನಮ್ಮ ಅಷ್ಟು ಕೇಳುವಲ್ರು ಅಷ್ಟು ಬಜೆಟ್ ಇಲ್ಲ ಅಂದ್ರೆ ಬರೋದೇ ನಿಮ್ಮ ಸಾರ್ ನೋಡಂತ ಹೇಳಿದ್ವಿ ಸರ್ ನಾವು. ಹಾಂ 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 ಅದಕ್ಕೆ ಅವರೆಲ್ಲರೂ ಅವರು ಸುತ್ತಮುತ್ತ ತಾಂಡ ಎಲ್ಲ ಕೇಳ್ತಾರೆ ಸರ್. ಅಂದರೆ ಫಲ ಯಾವ ಯಾವ ಇದರಲ್ಲಿ ನಿಮಗೆ ಅರಿವು ಮೂಡಿದೆ? ನನಗೆ ಅರಿವೇ ಮೂಡಿದ್ದಂದರೆ ಇದೇ ಜನಕ್ಕೆ ಹೇಳಿದೆ ನನಗೆ. ಯಾವ್ಯಾವ ಡಿಸ್ಟಿಕ್ನಲ್ಲಿ ನೀವು? ನಾನು ಡಿಸ್ಟ್ರಿಕ್ ಎಲ್ಲ ನಾವು ಉತ್ತರ ಕರ್ನಾಟಕ ಎಲ್ಲ ಹೇಳ್ತೀನಿ. ಉತ್ತರ ಕರ್ನಾಟಕ ನಾನು ಇಲ್ಲೆಲ್ಲಿದ್ದ ಬೆಳಗಾವರೆಗೆ ಹೋಗ್ತೀನಿ. ಇತ್ತಾಗ ಕೂಡ್ಲಿಗಿ ಕೊಟ್ಟೂರು ಅವೆಲ್ಲ ಅಡ್ಡಾಡ್ತೀನಿ. ಅತ್ತಾಗ ಸಿರುಗುಂಪ ಚಿನ್ನೂರು ಮಾನವಿ ರಾಯಚೂರು ಅದೆಲ್ಲ ಅಡ್ಡಾಡ್ತೀನಿ. ಇದು ಈ ಕಾರ್ಯಕ್ರಮ ವಹಿಸೋದಕ್ಕೆ ಎಷ್ಟೇ ವರ್ಷದಿಂದ? ನನಗೆ 11 ವರ್ಷಾಗ ಆಕಿ ಸ್ಟಾರ್ಟಿಂಗ್ ಆಗ್ಯಾಳ. ನಾವು ಹೊರಗೆ ಬಂದಿಲ್ಲ. ನಾನು 13 ವರ್ಷಲಿದ್ದ ನಾನು ಎಲ್ಲರಿಗೂ ಜನ ಸೇವೆ ಮಾಡಿ. ಅವರು ಹಾಂ ಹೌದು ಹೌದು. ಹಾಂ 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 ಅವ್ರು ಏನು ಹೇಳಿದ್ದಾರೆ ಎಲ್ಲ ಆಗಿದೆ. ಹಾಂ ಈಗ ನಿಮ್ಮ ನಿಮ್ಮ ಬೇಡಿಕೊಂಡಿರ್ತಕ್ಕಂಥ ಕಾರ್ಯಗಳೆಲ್ಲ ಈಡೇರಿದಾವ? ಹಾಂ ಈಡೇರಿದ್ದೇವೆ ಸರ್. ಹಾಂ 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 ಈಗ ನಿಮಗೆ ಇವರು ಎಷ್ಟು ವರ್ಷದಿಂದ ಪರಿಚಯ? ಈಗ 3 ವರ್ಷದಿಂದ ಪರಿಚಯ ಸರ್. ಹಾಂ 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 ನಿಮ್ಮ ಊರಲ್ಲೆಲ್ಲ ಬಸಮ್ಮ ದೇವಿಯವರು ಚಿರಪರಿಚಿತರು? ಹಾಂ ಬರ್ತಿರ್ತಾರೆ. ಹಾಂ 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 15 ದಿವಸ ಒಂದ್ಸಲ ಹಾಂ ಈಗ ಬರ್ತಿರ್ತಾರೆ. ಒಂದು ವಾರ ಇರ್ತಾರೆ, ಹೋಗ್ತಾರೆ. ಎಲ್ಲ ಹಳ್ಳಿಗೂ ಅಡ್ಡಾಡ್ತಾರೆ, ಹೋಗ್ತಾರೆ. ನಿಮ್ಮ ಹೆಸರು? ಗೋವಿಂದ ನಾಯಕ್ ಅಂತ ಹೇಳಿ. ಗೋವಿಂದ ನಾಯಕ್. ಓಕೆ ನೀವು ತೊಗೊಳ ಹಾಂ ತಗೊಳ್ಳಿ. ಬರ್ರಿ ನೀವು ಬರ್ರಿ ಸರ್. ಸರ್ ಇದು ಯಾತೋಳ ಸರ್ ಸರ್ ಬಸಮ್ಮ ದೇವಿಯವರು ಇನ್ನೂ ಯಾವ ರೀತಿ ಬೆಳೀಲಿ ಅಂತ ನಿಮ್ಮ ಅಪೇಕ್ಷೆ? ಬೆಳಿಬೇಕ್ರಿ, ಇನ್ನೂ ದೊಡ್ಡ ಇದಕ್ಕೂ ಪರಿಸ್ಥಿತಿ ಕೊಡಬೇಕು ಅವರಿಗೆ, ರಾಜ್ಯ ಪರಿಸ್ಥಿತಿ ಕೊಡ್ಬೇಕಂತೇಳಿ ನಮ್ಮ ನೇಮರಾಜ್ ಸರ್ ಕಡೆಯಿಂದ ಪಾಪ ಅವರು ಅಡ್ಡಾಡ್ತಾ ಇದ್ದಾರೆ. ಸಾರು ಗೌರವ ಕೊಡ್ತಾ ಇದ್ದಾರೆ, ಅವ್ರು ಹೇಳಿದ್ದಾರೆ. ಅವ್ರು ಇನ್ನೂ ಮೇಲೆ ಹೋಗ್ಬೇಕಂತೇಳಿ ನಮಗೆ ಎಲ್ಲರಿಗೆ ಇದು. ಹೌದ್ರಾ? ಅಮ್ಮಾರ ನಿಮ್ಮ ಅಭಿಪ್ರಾಯ ಮತ್ತೆ ಇನ್ನೂ ಏನಾರು ಅನಿಸಿಕೆ ಹೇಳ್ಬೇಕಂದ್ರೆ? ನನಗೆ ಏನೂ ಇಲ್ಲ ಸರ್. ನನಗೆ ಇನ್ನೂ ನಾನು ಬೆಳೆದು ಇನ್ನೊಂದು ಅವಾರ್ಡು ಪ್ರಶಸ್ತಿ ತಗಂದರೆ ಸ್ವಲ್ಪ ಕಾಲೇಜ್ ಹುಡುಗರಿಗೆ ನಾನು ಲೈಕ್ ಮಾಡಬೇಕಂತ ನಾನು. ಯಾಕಂದರೆ ನಮ್ಮ ಕೊಪ್ಪಳ ಜಿಲ್ಲಾ ಅತ್ತಾಗ ಬಾಗಲಕೋಟೆ ಹುಬ್ಬಳ್ಳಿ ಧಾರವಾಡ ಅದೆಲ್ಲ ಸ್ವಲ್ಪ ರೇಂಜು, ಮಳೆ ಬಂದರೆ ಬೆಳೆ, ಇಲ್ಲಾಂದರೆ ಇಲ್ಲ. ಅತ್ತ ಸ್ವಲ್ಪ ಭಾರಿ ಬಡವರು ಸರ್. ಆ ಏರಿಗೆ ನನಗೆ ಸ್ವಲ್ಪ ಅವಾರ್ಡ್ ಬಂದರೆ ಅತ್ತಾಗ ಸ್ವಲ್ಪ ನಾನು ಯಾವ್ದಾನ ಒಂದು ಮಾಡಬೇಕಂತ ಆಸೆ ಪಟ್ಟಿದ್ದೆ.